ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ದಿವಸ ನಾನು ನಿಮಗೆ ತಿಳಿಸ್ಕೊಡುವ ವಿಷಯ ನೆಪೋಲಿಯನ್ ಅವನತಿಗೆ ಕಾರಣಗಳು. ನೆಪೋಲಿಯನ್ ಬೋನಪಾರ್ಟೆ 1804ರಿಂದ 1814 ತನಕ ಫ್ರಾನ್ಸ್ನ ಚಕ್ರವರ್ತಿಯಾಗಿ ಆಳ್ವಿಕೆ ಮಾಡಿ ನೆಪೋಲಿಯನ್ ಯುಗವನ್ನು ಸೃಷ್ಟಿ ಮಾಡಿದ ಅಷ್ಟೇ ಅಲ್ಲದೆ ಯುರೋಪಿನ ಬೃಹತ್ ರಾಷ್ಟ್ರಗಳನ್ನು ತನ್ನ 42 ವಿಜಯಗಳಿಂದ ಹತೋಟಿಯಲ್ಲಿಟ್ಕೊಂಡು ಯುರೋಪಿನ ಭೂಪಟವನ್ನೇ ಬದಲಾಯಿಸಿದ್ದ. ಕೇವಲ 6 ಗಂಟೆಗಳ ಕಾಲ ನಾನು ಸಮುದ್ರದ ಒಡೆಯನಾಗಿದ್ದರೆ ಇಂಗ್ಲೆಂಡ್ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಿತ್ತು ಅಂತ ಹೇಳ್ಕೊಂಡಿದ್ದಾನೆ. ಅಸಾಧ್ಯವೆಂಬ ಪದ ಮೂರ್ಖರ ಶಬ್ದಕೋಶದಲ್ಲಿ ಮಾತ್ರ ಇರುವಂಥ ಪದ ಅನ್ನುವಂಥದ್ದು ಕೂಡ ಉದ್ಘರಿಸಿದ್ದಾನೆ. ಮತ್ತು ಹೇಳ್ಕೊಂಡಿದ್ದಾನೆ, ನಾನು ಅದೃಷ್ಟ ಪುರುಷ, ನಾನೊಬ್ಬನೇ ಫ್ರಾನ್ಸನ್ನು ಎದುರಿಸಬಲ್ಲೆ ಅಂತ ಉಲ್ಲೇಖಿಸ್ಕೊಂಡಿದ್ದಾನೆ. ಅವ್ರು ನನ್ನನ್ನು ಕೊಲ್ಲಬಹುದು, ಆದರೆ ನನ್ನನ್ನು ಬಗ್ಗಿಸಲಾರರು ಅಂತ ಕೂಡ ಹೇಳ್ಕೊಂಡಿದ್ದಾನೆ. ನೆಪೋಲಿಯನ್ ಬೋನಪಾರ್ಟೆ ಇತಿಹಾಸವನ್ನು ತನ್ನಿಚ್ಛೆಯಂತೆ ನಿರ್ಮಿಸಲಿಕ್ಕೆ ಯತ್ನಿಸಿದಂತಹ ಮಹಾನ್ ಸೇನಾನಿ. ನೆಪೋಲಿಯನ್ನಿಗೂ ಅವನತಿ ಕಾದಿತ್ತು. ಅವನು ಎಷ್ಟು ತ್ವರಿತವಾಗಿ ಉತ್ತುಂಗಕ್ಕೆ ಏರಿದ್ನೋ ಅಷ್ಟೇ ತ್ವರಿತವಾಗಿ ಅವನತಿಯನ್ನು ಕೂಡ ಹೊಂದ್ತಾನೆ ಅನ್ನೋದು ನಾವು ಗಮನಿಸಬೇಕಾದಂಥ ಅಂಶ. ಹಾಗಾದರೆ ನೆಪೋಲಿಯನ್ ಬೋನಪಾರ್ಟೆ ಅವನತಿ ಆಗಲಿಕ್ಕೆ ಏನು ಕಾರಣಗಳು ಅಂಥೇಳಿ, ನೆಪೋಲಿಯನ್ ಬೋನಪಾರ್ಟೆ ಅವನತಿಗೆ ಕಾರಣಗಳನ್ನು ನೋಡ್ತಾ ಹೋದರೆ ಅವನಲ್ಲಿರುವಂತಹ ಅತಿಯಾದ ಮಹತ್ವಾಕಾಂಕ್ಷೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡದಂತಹ ನೆಪೋಲಿಯನ್ ಸೈನ್ಯಾಜ್ಞಕ ಕೆಲಸ ಮಾಡಿದ್ದಾನೆ. ದಳಪತಿಯಾಗಿ, ದಂಡನಾಯಕನಾಗಿ, ಡೈರೆಕ್ಟರ್ ಆಗಿ, ಪ್ರಥಮ ಕಾನ್ಸಲೇಟ್ ಆಗಿ, ಚಕ್ರವರ್ತಿಯಾಗಿ ಅಧಿಕಾರವನ್ನು ಅನುಭವಿಸಿದ್ದು ಸಾಲದೇ ಇಡೀ ಯುರೋಪ್ ಖಂಡದ ಅಧಿಪತಿಯಾಗಲಿಕ್ಕೆ ಬಯಸಿದ್ದು ಅವನ ದುರಾಕಾಂಕ್ಷೆಯನ್ನು ತೋರಿಸ್ತದೆ. ಅದು ಅವನ ಅವನತಿಗೆ ಕಾರಣ ಆಯಿತು. ಜೊತೆಗೆ ಇನ್ನೊಂದು ಕಾಂಟಿನೆಂಟಲ್ ಸಿಸ್ಟಮ್ ಅಥವಾ ಖಂಡಾಂತರ ಪದ್ಧತಿ. ನೆಪೋಲಿಯನ್ನ ತಪ್ಪು ನಿರ್ಧಾರಗಳಲ್ಲಿ ಖಂಡಾಂತರ ಪದ್ಧತಿ ಅಥವಾ ಆರ್ಥಿಕ ದಿಗ್ಬಂಧನ ಕೂಡ ಒಂದು. ಇಡೀ ಯುರೋಪ್ ಖಂಡವನ್ನು ಜಯಿಸಿದರೂ ಇಂಗ್ಲೆಂಡ್ ಮಾತ್ರ ಅಜೇಯವಾಗಿ ಉಳ್ಕೊಂಡಿತ್ತು. ಇಂಗ್ಲೆಂಡನ್ನು ನೇರವಾಗಿ ಸೋಲಿಸೋಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದುಕೊಂಡಂತಹ ನೆಪೋಲಿಯನ್ ಆರ್ಥಿಕ ವ್ಯವಸ್ಥೆಗೆ ಪೆಟ್ಟು ಕೊಡುವಂಥ ಉದ್ದೇಶದಿಂದ ಆರ್ಥಿಕ ದಿಗ್ಬಂಧನವನ್ನು ಘೋಷಿಸ್ತಾನೆ. ಇದರ ಪರಿಣಾಮವಾಗಿ ಇವನ ಮಿತ್ರ ರಾಷ್ಟ್ರಗಳೆಲ್ಲ ಕೂಡ ಶತ್ರುವಾಗಿ ಪರಿಣಮಿಸ್ತಾರೆ. ಯಾವ ದೇಶವೂ ಈ ಪದ್ಧತಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲಿಲ್ಲ. ಅಂದರೆ ಇಂಗ್ಲೆಂಡ್ ಜೊತೆಗೆ ಆರ್ಥಿಕ ದಿಗ್ಬಂಧಕ್ಕೆ ಒಪ್ಪಲಿಲ್ಲ. ಅದು ಅವನಿಗೆ ತಿರುಗುಬಾಣ ಆಯಿತು ಅಂತ ಹೇಳ್ಬೋದು. ಹಾಗೆ ಇಂಗ್ಲೆಂಡ್ಗಿಂತ ನೆಪೋಲಿಯನ್ನೇ ಅಪಾರ ಆರ್ಥಿಕ ಮತ್ತು ಸೈನಿಕ ನಷ್ಟವನ್ನು ಅನುಭವಿಸ್ತಾನೆ. ನೆಪೋಲಿಯನ್ನ ದುರಂತ ನಾಟಕದಲ್ಲಿ ಈ ಘಟನೆ ಮುಖ್ಯ ದೃಶ್ಯ ಆಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೆಯೇ ಪರ್ಯಾಯ ದ್ವೀಪ ಕದನ. ಇದರಲ್ಲಿ ಇದು ಸ್ಪೇನ್ನ ಮೇಲೆ ದುರಾಕ್ರಮಣ ಅಂತಲೇ ಹೇಳ್ಬೋದು. ಸ್ಪೇನ್ನ ದೊರೆ 4ನೇ ಚಾರ್ಲ್ಸ್ನನ್ನು ಪದಚ್ಯುತಿಗೊಳಿಸಿ ತನ್ನ ಸಹೋದರನಾದಂಥ ಜೋಸೆಫ್ ಸ್ಪೇನ್ನ ಸಿಂಹಾಸನದ ಮೇಲೆ ಕೊಳ್ಳಿರಿಸ್ತಾನೆ. ಸ್ಪೇನ್ ಸಿಂಹಾಸನದ ದುರಾಕ್ರಮಣ ನೆಪೋಲಿಯನ್ನ ಒಂದು ದೊಡ್ಡ ತಪ್ಪಾಗಿತ್ತು. ಇದು ಸ್ಪ್ಯಾನಿಷರ ರಾಷ್ಟ್ರೀಯತೆಗೆ ಧಕ್ಕೆಯನ್ನು ತರುತ್ತೆ. ಅವರು ಇಂಗ್ಲೆಂಡ್ನ ಸಹಾಯವನ್ನು ಪಡೆದು ನೆಪೋಲಿಯನ್ನನ್ನು ಸೋಲಿಸ್ತಾರೆ. ಅವನು 3 ಲಕ್ಷ ಸೈನ್ಯವನ್ನು ಕಳೆದುಕೊಳ್ತಾನೆ. ನೆಪೋಲಿಯನ್ ಹೇಳ್ಕೊಂಡ ಹಾಗೆ ಸ್ಪೇನ್ನ ಹುಣ್ಣು ನನ್ನನ್ನು ಹಾಳು ಮಾಡಿತು. ಗ್ರ್ಯಾಂಟ್ ಈ ಯುದ್ಧವನ್ನು ಕುರಿತು ಹೇಳ್ತಾರೆ, ಪರ್ಯಾಯ ದ್ವೀಪ ಯುದ್ಧ ನೆಪೋಲಿಯನ್ನ ಪತನದ ಪ್ರಥಮ ಹೆಜ್ಜೆಯಾಗಿತ್ತು ಅಂತ. ಹಾಗೆಯೇ ಇನ್ನೊಂದು ಕಾರಣ ಕ್ಯಾಥೋಲಿಕರ ವಿರೋಧ. ನೆಪೋಲಿಯನ್ ರೋಮನ್ ಕ್ಯಾಥೋಲಿಕರ ಧರ್ಮಗುರು ಪೋಪನ ಜೊತೆಗೆ 1802ರಲ್ಲಿ ಕನ್ಕಾರ್ಡಾಟ್ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಉತ್ತಮ ಬಾಂಧವ್ಯವನ್ನು ಬೆಳೆಸಿದ್ದ. ಆದರೆ ಖಂಡಾಂತರ ಪದ್ಧತಿಯನ್ನು ಅವನ ಮೇಲೆ ಒತ್ತಾಯಪೂರ್ವಕವಾಗಿ ಹೇರ್ತಾನೆ. ಆದರೆ ಪೋಪ್ ತಟಸ್ಥ್ಯ ನೀತಿಯನ್ನು ಅನುಸರಿಸ್ತಾನೆ. ಇದರಿಂದ ಕೋಪಗೊಂಡಂತಹ ನೆಪೋಲಿಯನ್ ಪೋಪನ ಮೇಲೆ ದಾಳಿ ಮಾಡಿ ಅವನನ್ನು ಸೋಲಿಸಿ ಬಂಧಿಸಿ ಪ್ಯಾರಿಸ್ನ ಸೆರೆಮನೆಯಲ್ಲಿ ಇಡ್ತಾನೆ. ಅವನ ರಾಜ್ಯವನ್ನು 1809ರಲ್ಲಿ ಫ್ರಾನ್ಸ್ಗೆ ಸೇರಿಸ್ತಾನೆ. ಇದು ಸಹಜವಾಗಿಯೇ ಕ್ಯಾಥೋಲಿಕರನ್ನು ಕೆರಳಿಸಿದಂಥ ಒಂದು ನಿರ್ಧಾರ.
ಅವರ ವೈರತ್ವ ನೆಪೋಲಿಯನ್ನ ಎಂಡಿಗೆ ಕಾರಣ ಆಗುತ್ತೆ. ಧರ್ಮ ದೂರದಿಂದ ನಿಶೆ, ಹತ್ತಿರದಿಂದ ಬೆಂಕಿ ಅನ್ನೋದು ನೆಪೋಲಿಯನ್ಗೆ ಈಗಾಗಲೇ ಗೊತ್ತಾಗಿತ್ತು. ಇನ್ನೊಂದು ಕಾರಣ ಅಂದರೆ ಭಯದ ಸಾಮ್ರಾಜ್ಯ. ನೆಪೋಲಿಯನ್ ತನ್ನ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಲಿಲ್ಲ. ಅವನ ಸಾಮ್ರಾಜ್ಯ ಪ್ರೀತಿಯ ಸೌಧದ ಮೇಲೆ ಕಟ್ಟಿದ ಸಾಮ್ರಾಜ್ಯ ಆಗಿರಲಿಲ್ಲ. ಅವನ ತೋಳುಬಲದ ಮೇಲೆ ಅತಿಯಾಗಿ ನಂಬಿಕೆ ಹೊಂದಿದಂತಹ ಅವನು ನೆಪೋಲಿಯನ್ ಅಲ್ಪ ಅವಧಿಯಲ್ಲೇ ಮಹಾನ್ ಸಾಧನೆ ಮಾಡೋಕ್ಕೆ ಹೊರಟು ತನ್ನ ಶಕ್ತಿಯನ್ನೇ ಶೋಷಣೆ ಮಾಡಿಕೊಂಡ. ನಾನು ಅದೃಷ್ಟದ ಶಿಶು, ನಾನು ಏನನ್ನಾದರೂ ಸಾಧಿಸಬಲ್ಲೆ, ಕ್ರಾಂತಿಯ ಆರಂಭ ನನ್ನಿಂದ, ಅದರ ಅಂತ್ಯನೂ ನನ್ನಿಂದ, ನೆಲದ ಮೇಲೆ ಬಿದ್ದಿದ್ದಂತಹ ಫ್ರಾನ್ಸ್ನ ಕಿರೀಟವನ್ನು ನಾನು ನನ್ನ ಕತ್ತಿಯಿಂದ ಎತ್ಕೊಂಡೆ, ನನ್ನ ಸಾಮ್ರಾಜ್ಯದ 1 ಇಂಚು ಭೂಮಿಯನ್ನು ಬಿಟ್ಕೊಡ್ಲಾರೆ, ಅದರ ಬದಲು ಸಾಯ್ತೇನೆ ಬೇಕಾದರೆ ನಾನು ಅನ್ನುವಂತಹ ನೆಪೋಲಿಯನ್ ಬೋನಪಾರ್ಟೆಯ ಉದ್ದಟತನದ ಮಾತು, ಅಥವಾ ಅಹಂಕಾರ, ನಿರಂಕುಶ ಅಧಿಕಾರದ ಮಾತು, ಅಥವಾ ರಾಜಿಯಾಗದಂತಹ ಗುಣಗಳು ಏನಿತ್ತು ಅವನಲ್ಲಿ ಹಾಸುಹೊಕ್ಕಾಗಿತ್ತು, ಅವುಗಳು ನಿಜವಾಗಲೂ ಅವನಿಗೆ ಒಂದು ಪತನಕ್ಕೆ ಮುಖ್ಯವಾದ ಕಾರಣಗಳು ಅಂಥೇಳಿ ಹೇಳ್ಬೋದು. ಹಾಗೆ ಇನ್ನೊಂದು ಕಾರಣ ಅಂದರೆ ರಷ್ಯಾದ ದಂಡಯಾತ್ರೆ. ನೆಪೋಲಿಯನ್ನ ದಂಡಯಾತ್ರೆಗಳಲ್ಲಿ ರಷ್ಯಾದ ರಾಜಧಾನಿ ಮಾಸ್ಕೋ ಮೇಲೆ ಮಾಡಿದಂತಹ ದಂಡಯಾತ್ರೆ ಅತ್ಯಂತ ಭಯಾನಕ ಆಗಿತ್ತು, ದುರಂತಮಯ ಆಗಿತ್ತು. 1807ರಲ್ಲಿ ಟಿಲ್ಸಿಟ್ ಒಪ್ಪಂದ ಮಾಡಿಕೊಂಡಿದ್ದ 1ನೇ ಅಲೆಕ್ಸಾಂಡರ್ ಜೊತೆ. ಇಬ್ಬರೂ ಕೂಡ ನೆಪೋಲಿಯನ್ ಬೋನಪಾರ್ಟೆ ಮತ್ತು 1ನೇ ಅಲೆಕ್ಸಾಂಡರ್ ಆತ್ಮೀಯ ಮಿತ್ರರಾಗಿದ್ದರು. ಆರಂಭದಲ್ಲಿ ನೆಪೋಲಿಯನ್ನ ಆರ್ಥಿಕ ದಿಗ್ಬಂಧನವನ್ನು ಒಪ್ಪಿಕೊಂಡಂಥ ಅಲೆಕ್ಸಾಂಡರ್ ರಷ್ಯಾಕ್ಕೆ ಅಪಾರ ನಷ್ಟವಾಗಲಿಕ್ಕೆ ಪ್ರಾರಂಭ ಆದ ಕೂಡಲೇ ಝಾರ್ ಪುನಃ ಇಂಗ್ಲೆಂಡ್ ಜೊತೆಗೆ ವ್ಯಾಪಾರವನ್ನು ಮುಂದುವರಿಸ್ತಾನೆ. ಈ ಕಾರಣ ಇಬ್ಬರ ನಡುವಿನ ಮೈತ್ರಿ ಕೂಡ ಎಂಡಾಗ್ಬಿಡುತ್ತೆ. ಇದಕ್ಕೆ ಸಿಟ್ಕೊಂಡಂತಹ ನೆಪೋಲಿಯನ್ ಬೋನಪಾರ್ಟೆ 1812ರಲ್ಲಿ ರಷ್ಯಾದ ಮೇಲೆ ದಾಳಿ ಮಾಡ್ತಾನೆ. ಈ ದಾಳಿಯಲ್ಲಿ ಅಥವಾ ಈ ದಂಡಯಾತ್ರೆಯಲ್ಲಿ ಸುಮಾರು ನೆಪೋಲಿಯನ್ನ 5 ಲಕ್ಷ ಸೈನಿಕರನ್ನು ಅವರು ಕಳೆದುಕೊಳ್ಬೇಕಾಗತ್ತೆ. ಈ ದಂಡಯಾತ್ರೆ ವಿಫಲತೆಯೊಂದಿಗೆ ಅವನ ಒಂದು ಅವನತಿ ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಹಾಗೆಯೇ ಈ ಒಂದು ನೆಪೋಲಿಯನ್ನ ಪತನದ ದುರಂತ ನಾಟಕದ ಪ್ರಥಮ ಅಂಕ ಅಂತ ಕೂಡ ಹೇಳ್ಬೋದು. ಹೀಗಾಗಿ ಮಿತ್ರ ರಾಷ್ಟ್ರಗಳು ಅವನು ಚೇತರಿಸಿಕೊಳ್ಳುವ ಪೂರ್ವದಲ್ಲಿಯೇ ಅವನನ್ನು ಸೋಲಿಸೋದಕ್ಕೆ ಸಿದ್ಧವಾಗಿಬಿಟ್ವು. ಹಾಗೆ ಇನ್ನೊಂದು ಕಾರಣ ಬಂಧು ಮಿತ್ರರು ಮಾಡಿದಂತಹ ದ್ರೋಹ. ನೆಪೋಲಿಯನ್ ಬೋನಪಾರ್ಟೆ ನಲ್ಲಿ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸುವುದರ ಜೊತೆಯಲ್ಲಿ ಸ್ಥಾಪಿಸಲಿಕ್ಕೋಸ್ಕರ ಬೋನಪಾರ್ಟಿಸಮನ್ನು ಕೈಗೊಳ್ತಾನೆ. ಅಂದರೆ ಈಗ ಅವನಿಗೆ ಆ ಒಂದು ತಪ್ಪಿನ ಅರಿವಾಗಿದ್ದು ನಂತರದಲ್ಲಿ ಏನು ಮಾಡ್ದ ನೆಪೋಲಿಯನ್, ತನ್ನ ಬಂಧು ಮಿತ್ರರನ್ನು ಯುರೋಪ್ ಖಂಡದ ನಾನಾ ದೇಶಗಳಿಗೆ ರಾಜರಾಗಿ ಮಾಡ್ದ, ರಾಣಿಯರಾಗಿ ಮಾಡ್ದ. ಆದರೆ ನೆಪೋಲಿಯನ್ಗೆ ಸಹಕಾರವನ್ನು ಅವರು ನೀಡಲಿಲ್ಲ. ಕಷ್ಟ ಕಾಲದಲ್ಲಿ ಅವನ ಬೆಂಬಲಕ್ಕೆ ನಿಲ್ಲಲಿಲ್ಲ. ಅದರ ಬದಲಾಗಿ ಅವರು ದ್ರೋಹವನ್ನು ಮಾಡ್ತಾರೆ, ಖಂಡಾಂತರ ಪದ್ಧತಿಯನ್ನು ವಿರೋಧ ಮಾಡ್ತಾರೆ. ಅವನ ಮಿತ್ರರಾದಂಥ ಮಂತ್ರಿಗಳಾದ ಟ್ಯಾಲಿರೆಂಡ್ ಇರ್ಬೋದು, ಪೌಚ್ ಇರ್ಬೋದು, ಒಳಸಂಚನ್ನು ನಡೆಸಿ ಮಿಲಿಟರಿ ರಹಸ್ಯವನ್ನು ಶತ್ರುಗಳಿಗೆ ಬಹಿರಂಗ ಮಾಡ್ತಾರೆ. ಅವನ ಇಟಲಿ ಮತ್ತು ಜರ್ಮನಿಯ ವಿರುದ್ಧದ ಕೈಗೊಂಡ ಕಾರ್ಯಾಚರಣೆಗಳನ್ನು ಅವನ ಮಗ ಕೆರೋಲೈನ್ ಮತ್ತು ಸಹೋದರ ಜೆರೋಮ್ ವಿಫಲಗೊಳಿಸ್ತಾರೆ. ನಾನು ನನ್ನ ಬಂಧು ಮಿತ್ರರಿಗೆ ಒಳ್ಳೆಯದನ್ನು ಮಾಡಿದರೂ ಕೂಡ ಅವರು ನನಗೆ ದ್ರೋಹವನ್ನು ಮಾಡಿದರು ಅಂತ ಸ್ವತಃ ನೆಪೋಲಿಯನ್ ಹೇಳ್ಕೊಂಡಿದ್ದಾನೆ. ಕಡೆಯದಾಗಿ ನಾವು ನೋಡಬೇಕಾದ್ರೆ ಬ್ರಿಟಿಷ್ ನೌಕಾಪಡೆಯ ಒಂದು ನಿರ್ಲಕ್ಷ್ಯ. ನೆಪೋಲಿಯನ್ನ ಪತನಕ್ಕೆ ಇಂಗ್ಲೆಂಡ್ನ ನೌಕಾಪಡೆ ಪ್ರಮುಖ ಕಾರಣ ಆಗಿತ್ತು. ನೆಪೋಲಿಯನ್ ಇಡೀ ಯುರೋಪ್ ಖಂಡವನ್ನು ಜಯಿಸಿದರೂ ಕೂಡ ಇಂಗ್ಲೆಂಡನ್ನು ಜಯಿಸ್ಲಿಕ್ಕೆ ಆಗಲಿಲ್ಲ. ಇದಕ್ಕೆ ಕಾರಣ ಕಡಲ ರಾಣಿ ಅನ್ಸ್ಕೊಂಡು ಬಿಟ್ಟಿತ್ತು. ಈಗಾಗಲೇ ಇಂಗ್ಲೆಂಡ್ ತನ್ನ ಬಲಾಢ್ಯ ನೌಕಾಪಡೆಯನ್ನು ಹೊಂದಿತ್ತು. ಅದನ್ನು ಎದುರಿಸುವಷ್ಟು ಸಾಮರ್ಥ್ಯ ಇವನ ನೌಕೆಗಳಿಗೆ ಇರಲಿಲ್ಲ. ಹಾಗೂ ಅದರ ಬಗ್ಗೆ ಇವನು ಹೆಚ್ಚಿನ ಕ್ರಮವನ್ನು ತಗೊಳ್ಳಿಲ್ಲ. ಯಾಕೆಂದರೆ ಭೂಸೇನೆಯ ಮೇಲೆ ಇವನು ಅತಿಯಾಗಿ ಅವಲಂಬಿತವಾಗಿದ್ದ. ಇಂಗ್ಲೆಂಡನ್ನು ನೇರವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ತಿಳ್ಕೊಂಡಂಥ ಇವನು
ಕಾಂಟಿನೆಂಟಲ್ ಸಿಸ್ಟಮ್ ಅಥವಾ ಖಂಡಾಂತರ ಪದ್ಧತಿಯನ್ನು ಜಾರಿಗೊಳಿಸ್ತಾನೆ. ಇಂಗ್ಲೆಂಡ್ ತನ್ನ ನೌಕಾಬಲದಿಂದ ಯಶಸ್ವಿಯಾಗಿ ಇದನ್ನು ನಿಭಾಯಿಸುತ್ತೆ. ಸ್ವತಃ ನೆಪೋಲಿಯನ್ ನಾನು ಕೇವಲ 6 ಗಂಟೆಗಳ ಕಾಲ ಸಮುದ್ರದ ಮೇಲೆ ಒಡೆಯನಾಗಿದ್ದಿದ್ರೆ ಇಂಗ್ಲೆಂಡ್ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಿತ್ತು ಅಂತ ಹೇಳಿಕೆಯನ್ನು ಕೊಡ್ತಾನೆ. ಈ ಎಲ್ಲ ಕಾರಣಗಳಿಂದ ನೆಪೋಲಿಯನ್ ಯುರೋಪಿನ ಇತಿಹಾಸದಿಂದ ಕಣ್ಮರೆಯಾಗ್ತಾನೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು.